ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆಜಿಟೇಬಲ್ ಪುಲಾವ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನನಗೂ 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ವೆಜಿಟೇಬಲ್ ಪಲಾವ್ ನೋಡ್ಕೊಂಡು ಬರೋಣಂತೆ. ಕುಕ್ಕರ್ಗೆ ನಾನು ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ನೀವು ತುಪ್ಪ ಕೂಡ ಹಾಕ್ಕೋಬೋದು. 2 ಲೋಟ ಅಕ್ಕಿಗೆ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಸ್ಲೈಸಾಗಿ ಹಚ್ಕೊಂಡಂಥ ಮೀಡಿಯಮ್ ಸೈಜದ್ದು 2 ಉಳ್ಳಾಗಡ್ಡಿನ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಒಂಚೂರು ಫ್ರೈ ಆಗಲಿ, ಭಾಳ ಕಲರ್ ಚೇಂಜ್ ಆಗುವಂಗಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಲ್ಲಿ ಮಟ್ಟ ನಾನು ನಿಮ್ಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ತೋರಿಸ್ತೀನಿ. 1 ಚಮಚದಷ್ಟು ಜೀರಿಗೆ ತೊಗೊಂಡೇನಿ, ಒಂದು ಸ್ವಲ್ಪ ಚಕ್ಕಿ ತೊಗೊಂಡೇನಿ, 2 ಒಣ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪಲಾವ್ ಎಲೆ, ಒಂದು 3 ಲವಂಗ, 1 ಸ್ಟಾರ್ ನೀಸ್ನ ತೊಗೊಂಡು ಇದನ್ನಿಷ್ಟೂ ಉಳ್ಳಾಗಡ್ಡಿಗೆ ಹಾಕ್ಕೊಂಡು ಚಲೋತ್ನಂಗೆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋತೇನಂತೆ. ನೆಕ್ಸ್ಟ್ ಈಗ ಕ್ಯೂಬ್ ಶೇಪ್ನಾಗ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಂಥ ಒಂದು 2 ಆಲೂಗಡ್ಡಿನ ಹಾಕ್ಕೊಂಡು ಆಲೂಗಡ್ಡೆ ಎಣ್ಣೆ ಒಳಗೆ ಚಲೋತ್ನಂಗೆ ಬೇಯಿಸ್ಕೊತೀನಿ. ಆಮೇಲೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈಗ ಕಂಪ್ಲೀಟಾಗಿ ಉಷ್ಟು ಫ್ರೈ ಆಗೋ ಮಟ್ಟ ಚಲೋ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಖಾರಕ್ಕೆ ಅಂಥೇಳಿ ನಾನು 1 ಚಮಚದಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳತ್ತೀನಿ. ನೀವು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಅಥವಾ ಒಣ ಖಾರದ ಪೌಡ್ರನ್ನೂ ಹಾಕ್ಕೋಬೋದು. ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಪೇಸ್ಟನ್ನ ಚಲೋತ್ನಂಗೆ ಮಿಕ್ಸ್ ಮಾಡಿ ವೆಜಿಟೇಬಲ್ಸ್ ಹಾಕ್ಕೋತೀನಿ. ನಿಮ್ಗೆ ವೆಜಿಟೇಬಲ್ಸ್ ಯಾವ ಬೇಕೋ ಅವನ್ನೆಲ್ಲ ಹಾಕ್ಕೋಬೋದು. ನಾ ಇಲ್ಲೇ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡೀನಿ, ಆಮೇಲೆ 1 ಬೌಲ್ನಷ್ಟು ಹಸಿ ಬಟಾಣಿ ಕಾಳನ್ನು ಹಾಕ್ಕೊಂಡೀನಿ. ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡಂಥ ಒಂದು 2 ಮೀಡಿಯಮ್ ಸೈಜ ಟೊಮೆಟೊನ ಹಾಕ್ಕೊಂಡು ಇದನ್ನಿಷ್ಟು ಎಣ್ಣೆ ಒಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ಫ್ರೈ ಏನು ಮಾಡ್ಕೊಳಂಗಿಲ್ಲ, ಒಂದು ಲೈಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಟೇಸ್ಟ್ನ ನೋಡಿ ಉಪ್ಪನ್ನು ಹಾಕೋರಿ. ಅಷ್ಟೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನೂ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತೇನಂತ. ಸೊ ನಾನು ಮೊದಲನ್ನ 2 ಲೋಟ ಅಕ್ಕಿನ ಸ್ವಚ್ಛಾಗಿ ತೊಳೆದು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಇಟ್ಕೊಂಡಿದ್ದೆ. ಈಗ ನೀರು ಸಮೇತ ಅಕ್ಕಿನೂ ಹಾಕ್ಕೊಳತ್ತೀನಿ. 2 ಲೋಟಕ್ಕೆ 4 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ಬಾಸ್ಮತಿ ಅಕ್ಕಿ ಹಾಕೋರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತದೆ. ಅಕ್ಕಿ ಹಾಕ್ಕೊಂಡ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಿ ಟೇಸ್ಟ್ನ ನೋಡಿರಿ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನೋ ಹೆಚ್ಚು ಕಡಿಮೆ ಆಗಿದ್ರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಹಾಕಿ 3 ವಿಸಿಲ್ ಸೀಟಿ ಹೊಡ್ಸೋಣಂತ. ಸೊ ಕುಕ್ಕರ್ ಸೀಟಿ ಬಂದು ಸ್ಟೀಮ್ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೇನಂತ. ರೈಸ್ ರೆಡಿ ಆಗೈತಿ, ಕುಕ್ಕರ್ ಸೀಟಿನೂ ಬಂದೈತಿ, ಸ್ಟೀಮು ಹೋಗೈತಿ. ನಾ ಲಿಡ್ ಓಪನ್ ಮಾಡಿ ತೋರ್ಸಾತೀನಿ ನೋಡಿರಿ. ಸ್ಮೆಲ್ ಮಾತ್ರ ಭಾರಿ ಘಮ ಅಂದ್ರೆ ಘಮ ಬರತೈತಿ. ವೆಜಿಟೇಬಲ್ಸು ರೈಸ್ ಜೊತೆ ಮಿಕ್ಸ್ ಆಗುವಂಗೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ವೆಜಿಟೇಬಲ್ ಪಲಾವ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವ ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.